ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 7 ಶ್ಲೋಕ 7. ಕಾಮನಾಶನಾಯ ಶುದ್ಧ ಕರ್ಮಣೇ ನಮಃ ಶಿವಾಯ ಸಾಮಗಾನ ಜಾಯಮಾನ ಶರ್ಮಣೇ ನಮಃ ಶಿವಾಯ ಹೇಮಕಾಂತಿ ಚಾಕಚಕ್ಯ ಕರ್ಮಣೇ ನಮಃ ಶಿವಾಯ ಸಾಮಜಾಸುರಾಂಗಲಬ್ಧ ಚರ್ಮಣೇ ನಮಃ ಶಿವಾಯ. ಆಚಾರ್ಯರು ಈ ಶ್ಲೋಕದಲ್ಲಿ ಆ ಪರಶಿವ 4 ವರ್ಣಗಳಲ್ಲಿ ತಾನೇ ಇರುವವನಾಗಿದ್ದಾನೆ ಎನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ಮೊದಲನೆಯ ಸಾಲಿನಲ್ಲಿ ಕಾಮನಾಶನಾಯ, ಎಲ್ಲ ದೇವತೆಗಳಲ್ಲಿ ಕಾಮನಾಶ ಮಾಡಿದಂತಹ ದೇವತೆ ಯಾರು ಅಂತಂದರೆ ಅದು ಪರಶಿವ. ಪರಶಿವ ಕಾಮದಹನವನ್ನು ಮಾಡಿದಂತಹ ಕಥೆ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಹಾಗಾಗಿ ಶಿವ ಭಗವಂತ ನೀನು ಕಾಮನಾಶವನ್ನು ಮಾಡುವ ಮೂಲಕ ಶುದ್ಧ ಕರ್ಮವನ್ನು ಮಾಡಿದವನು, ಶುದ್ಧ ಚಾರಿತ್ರ್ಯವನ್ನು ಹೊಂದಿದವನು. ಯಾರು ಶುದ್ಧ ಚಾರಿತ್ರ್ಯವನ್ನು ಹೊಂದಿರ್ತಾರೋ ಅವರು ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗಾಗಿ ಅದನ್ನು ಬ್ರಾಹ್ಮವರ್ಣ ಅಂತ ಹೇಳಲಿಕ್ಕಾಗತ್ತೆ. ಕಾಮನಾಶನಾಯ ಶುದ್ಧ ಕರ್ಮಣೇ ನಮಃ ಶಿವಾಯ. ಎರಡನೆಯ ವರ್ಣವಾಗಿ ಕ್ಷಾತ್ರವರ್ಣ ಸಾಮಗಾನ ಜಾಯಮಾನ ಶರ್ಮಣೇ ನಮಃ ಶಿವಾಯ. ಮನುಸ್ಮೃತಿಯಲ್ಲಿ ಮನು ಮಹರ್ಷಿ ಹೇಳ್ತಾರೆ, ಶರ್ಮ ವರ್ಮ ಇವೆಲ್ಲ ವರ್ಣಗಳಿಗೆ ಅನುಗುಣವಾಗಿ ಅವರವರ ಒಂದು ವಂಶಾವಳಿಯಲ್ಲಿ ಹೆಸರುಗಳು ಬಂದಿರ್ತವೆ ಅಂತ. ಅಗ್ನಿಹೋತ್ರಿ, ತ್ರಿಪಾಠಿ, ಘನಪಾಠಿ, ವೇದಪಾಠಿ, ಅದೇ ರೀತಿಯಾಗಿ ಶರ್ಮ, ವರ್ಮ ಇದೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಶರ್ಮಣೇ ಎನ್ನುವಂತಹ ನಾಮದಿಂದ ಭಗವಂತ ಎಲ್ಲ ವರ್ಣದಲ್ಲೂ ಇದ್ದಾನೆ ಎನ್ನುವಂಥದ್ದನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ. ಸಾಮಗಾನ ಜಾಯಮಾನ ಶರ್ಮಣೇ ನಮಃ ಶಿವಾಯ. ಸಾಮಗಾನ ಅಂತ ಹೇಳಿದ್ರೆ ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದ. ಸಾಮವೇದವನ್ನು ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ ಋಗ್ವೇದದ ಮಂತ್ರಗಳನ್ನೇ ಸಂಗೀತಮಯವಾಗಿ ಹೇಳಿ ದೇವತೆಗಳನ್ನು ತೃಪ್ತಿಪಡಿಸುವಂಥದ್ದು. ಹಾಗೆ ಆ ಸಾಮಗಾನದಿಂದ ಸಂತೋಷವನ್ನು ಹೊಂದುವಂತಹ ಹೇ ಶರ್ಮ ನಿನಗೆ ನಮಸ್ಕಾರ ಅಂತ 2ನೇ ಸಾಲಿನ ಅರ್ಥ. 3ನೇ ಸಾಲು ಹೇಮಕಾಂತಿ ಚಾಕಚಕ್ಯ ಕರ್ಮಣೇ ನಮಃ ಶಿವಾಯ. ಚಾಕಚಕ್ಯ ಕರ್ಮ, ನಾವು ಮಾಡುವಂತಹ ಕರ್ಮ ನಿಷ್ಕಳಂಕವಾಗಿರಬೇಕು ಅಂತ. ನಮ್ಮ ಕೆಲಸದಲ್ಲಿ ಇನ್ನೊಬ್ಬರು ತಪ್ಪನ್ನು ಹುಡುಕಬಾರದು. ಅಷ್ಟು ಸ್ವಚ್ಛವಾಗಿ ನಾವು ಕರ್ಮಗಳನ್ನು ಮಾಡಿದಾಗ ಭಗವಂತನ ಕೃಪೆ ಅನ್ನುವಂಥದ್ದು ಉಂಟಾಗತ್ತೆ. ಹಾಗಾಗಿ ಆ ಭಗವಂತ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿಕೊಡುತ್ತಾನೆ. ನಾವು ಮಹಾಭಾರತದಲ್ಲಿ ನೋಡ್ತೀವಲ್ಲ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅರ್ಜುನ ನಾನು ಮಾಡಬೇಕಾದಂತಹ ಕರ್ಮಗಳು ಯಾವುದೂ ಇಲ್ಲ, ಆದರೂ ನಾನು ಈ ರಥ ಓಡಿಸುವಂತಹ ಕರ್ಮ ಯಾಕೆ ಮಾಡ್ತಾ ಇದ್ದೀನಿ, ಅಥವಾ ಈ ಜಗತ್ತಲ್ಲಿ ನಾನು ಕರ್ಮ ಮಾಡದ ಹಾಗೆ ಯಾಕೆ ತೋರ್ತಾ ಇದ್ದೀನಿ ಅಂತಂದರೆ ಜನಗಳು ನನ್ನನ್ನು ಅನುಸರಿಸಲಿ ಅನ್ನುವ ಕಾರಣಕ್ಕಾಗಿ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ಹಾಗೆ ಶುದ್ಧ ಕರ್ಮಗಳನ್ನು ಮಾಡುವಂತಹ ಹೇ ಭಗವಂತ, ಹೇಮಕಾಂತಿ, ಹೇಮ ಅಂತಂದರೆ ಬಂಗಾರ ಅಂತ ಅರ್ಥ, ಅಪ್ಪಟ ಚಿನ್ನದ ಹಾಗೆ ನಿಷ್ಕಳಂಕವಾದಂತಹ ಚಾಕಚಕ್ಯ ಕರ್ಮಣೆ, ನಿಷ್ಕಳಂಕವಾದಂತಹ ಲೀಲೆ ಎನ್ನುವಂತಹ ಕರ್ಮದಲ್ಲಿ ತೊಡಗಿದಂತಹ ಹೇ ಭಗವಂತ ನಿನಗೆ ನಮಸ್ಕಾರ ಎನ್ನುವುದು 3ನೆಯ ಸಾಲಿನ ಅರ್ಥ. ಇನ್ನು 4ನೆಯ ಸಾಲು ಸಾಮಜಾಸುರಾಂಗಲಬ್ಧ ಚರ್ಮಣೇ ನಮಃ ಶಿವಾಯ. ಚರ್ಮ, ಗಜಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಬಲಾಢ್ಯನಾದಂತಹ ರಾಕ್ಷಸನನ್ನು ಶಿವ ಸಂಹಾರ ಮಾಡುತ್ತಾನೆ. ಆಗ ಗಜಾಸುರ ಹೇಳ್ತಾನೆ, ಪರಮಾತ್ಮ ನೀನು ನನ್ನ ಸಂಹಾರ ಮಾಡಿದ್ದು ನನಗೆ ಸಂತೋಷವನ್ನೇ ತಂದಿದೆ, ನನ್ನದೊಂದು ಬೇಡಿಕೆ ಇದೆ. ಏನು ಅಂತ ಹೇಳಿದ್ರೆ ನನ್ನ ದೇಹದ ಚರ್ಮವನ್ನು ನೀನು ವಸ್ತ್ರವಾಗಿ ಉಟ್ಟುಕೋ ಅಂತ ಅವನು ಪ್ರಾರ್ಥನೆ ಮಾಡಿಕೊಂಡ. ಹಾಗಾಗಿ ಈಶ್ವರ ಗಜಾಜಿನವನ್ನು ನಾವು ಸಾಮಾನ್ಯವಾಗಿ
ಆನೆಯ ಚರ್ಮ ಅಂತ ತಿಳ್ಕೊಳ್ತೀವಿ. ಆದರೆ ವಸ್ತುತಃ ಶಿವಪುರಾಣದಲ್ಲಿ ಬರುವಂಥದ್ದು ಆ ಅಸುರನ ಚರ್ಮವನ್ನು ಪರಮಾತ್ಮ ಧರಿಸಿದ್ದರಿಂದ ಗಜಾಜಿನವನ್ನು ಉಟ್ಟವನು ಅಂತ ಕರೆಸ್ಕೊಳ್ತಾನೆ. ಆ ರಾಕ್ಷಸನ ಚರ್ಮವನ್ನು ಉಟ್ಟವನು. ಸಾಮಜಾಸುರಾಂಗಲಬ್ಧ ಚರ್ಮಣೇ ನಮಃ ಶಿವಾಯ. ಗಜಾಜಿನವನ್ನು ಉಟ್ಟಂತಹ ಶಿವನಿಗೆ ನಮಸ್ಕಾರ ಎನ್ನುವಂಥದ್ದು 4ನೆಯ ಸಾಲಿನ ಅರ್ಥ. ನಾಳೆ 8ನೆಯ ಶ್ಲೋಕವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.